ವೀಕ್ಷಕರಿಗೆಲ್ಲ ನಮಸ್ಕಾರ. ಇಂದು ನಾನು ಹೊಸ ಕೃತಿಯೊಂದಿಗೆ ಆಗಮಿಸಿದ್ದೇವೆ. ಕೃತಿಯ ಹೆಸರು ನಾನು ಕಲಬುರ್ಗಿ. ಆಕರ್ಷಕವಾದ ಮುಖಪುಟ. ಈ ಕೃತಿಯ ಆಯ್ಕೆ ಮತ್ತು ಸಂಪಾದನೆ ರಾಜೇಂದ್ರ ಚೆನ್ನಿ, ಡಾಕ್ಟರ್ ಅಹಮದ್ ತರೀಕೆರೆ, ಡಾಕ್ಟರ್ ಮೀನಾಕ್ಷಿ ಬಾಳಿ. ಪ್ರಕಾಶನ ಲಡಾಯಿ ಪ್ರಕಾಶನ. ಬೆಲೆ 120 ರೂಗಳು. ಕಲಬುರ್ಗಿ ಎಂಬ ಹೆಸರು ಎಂದು ಮರೆಯಲಾಗದ ಹೆಸರು ಹಾಗೂ ಅವರ ಕಾರ್ಯಗಳು ಸಹ. ವಚನಕಾರರ ಬಗ್ಗೆ ಅಪಾರವಾದ ಶ್ರದ್ಧೆ ಇದ್ದ ಕಲಬುರ್ಗಿಯವರು ತಮ್ಮ ಅನೇಕ ಸಂಶೋಧನಾ ಭಾಗವನ್ನು ಶರಣ ಸಾಹಿತ್ಯ ಹಾಗೂ ಶರಣ ಚಳುವಳಿಗೆ ಮೀಸಲಾಗಿಟ್ಟಿದ್ದರು ಎಂದರೆ ಹೇಳಿದರೆ ತಪ್ಪಾಗುವುದಿಲ್ಲ. ಹಾಗೆಯೇ ಇಲ್ಲಿ ಕಾಣುವ ಜಂಗಮ ಎನ್ನುವ ಈ ಬರಹದಲ್ಲಿ ಬಸವಾದಿ ಶರಣರ ಕ್ರಾಂತಿಯನ್ನು ಬಹಳಷ್ಟು ಎಳೆಯಾಗಿ ಇಲ್ಲಿ ತಿಳಿಸಿದ್ದಾರೆ ಈ ಪುಟ್ಟ ಒಂದು ಭಾಗದಲ್ಲಿ. ಹಾಗೆ ಮೊದಲಿಗೆ ನಾನು ಇಲ್ಲಿ ಎಷ್ಟು ಕಂಟೆಂಟ್ಸ್ ಇದೆ ಎಂದು ಹೇಳೋದನ್ನು ಮರೆತಿದ್ದೆ. ಒಟ್ಟು ಇದರಲ್ಲಿ 17 ಭಾಗಗಳಿದ್ದಾವೆ. ನೋಡ್ಬೋದು, ನೀವು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಜಂಗಮ, ವಚನ ಸಾಹಿತ್ಯ ಮತ್ತು ಮೌಲ್ಯಗಳು, ಕನ್ನಡ ಮಾತೃಭಾಷೆಯ ಇತಿಹಾಸ, ವಚನಕಾರರು, ಸಾಹಿತ್ಯ ಸಮೂಹ, ಹೀಗೆ ಕೃಷ್ಣದೇವರಾಯನ ತೆಲುಗು ಸಂಸ್ಕೃತಿಯ ಆಕ್ರಮಣ, ಹರಿಹರನ ಸಾಹಿತ್ಯದಲ್ಲಿ ಹೋರಾಟದ ದನಿಗಳು, ಹೀಗೆ ಹಾಗೂ ಕಲಬುರ್ಗಿಯವರ ಉಲ್ಲೇಖನೀಯ ಹೇಳಿಕೆಗಳು, ಕಲಬುರ್ಗಿಯ ಬೆಳಕಿನ ಕಿರಣಗಳು ಎಂಬಂತೆ ಇದು ಕೊನೆಯಾಗುತ್ತದೆ. ಈಗ ನಾನು ಅದರಲ್ಲಿ ಬರ್ತಾ ಇರೋದು ಜಂಗಮ. ಜಂಗಮದಲ್ಲಿ ಜನಸಾಮಾನ್ಯರ ದನಿಯಾಗಿ ಹೊರಹೊಮ್ಮಿದ ಈ ಚಳುವಳಿಯನ್ನು ನಾವು ಜಗತ್ತಿನಲ್ಲಿ ಎಲ್ಲೂ ಕಾಣಲು ಸಾಧ್ಯವಿಲ್ಲ. ಜಂಗಮ ಚಲನಶೀಲತೆ, ಜಂಗಮ ಗತಿಶೀಲವಾದುದು, ಜೀವಂತಿಕೆಯ ಲಕ್ಷಣ ಎಂಬುದನ್ನು ಈ ಅಧ್ಯಾಯ ವಿವರಿಸಿದೆ. ತದನಂತರ ನಾವು ಶರಣರ ಬಲಿದಾನ ಹೇಗಿತ್ತು, ಈಗ ನಾವು ಜೈನ ಸಾಹಿತ್ಯದಲ್ಲಿ ನೋಡ್ತೇವೆ, ಹಾಗೆ ಬೌದ್ಧ ಧರ್ಮದಲ್ಲಿ ನಾವು ನೋಡ್ತೇವೆ, ಹೇಗಿತ್ತು ಎನ್ನುವುದನ್ನು ಈ ಒಂದು ಕೃತಿಯಲ್ಲಿ ಹೇಳ್ತಾರೆ. 12ನೇ ಶತಮಾನದಲ್ಲಿ ಶರಣರು ಮಾಡಿದ ಈ ಒಂದು ಕ್ರಾಂತಿ ಇದೆಯಲ್ಲ, ಅದು ಇಂದಿಗೂ ಸಹ ಅಚ್ಚರಿಯನ್ನು ಉಂಟು ಮಾಡುತ್ತದೆ. ತದನಂತರ ಮತ್ತೆ ನಾವು ಬರೋದು ಕೃಷ್ಣದೇವರಾಯನ ತೆಲುಗು ಆಕ್ರಮಣ. ಇಲ್ಲಿ ನಾನು ಕೆಲವಾರು ಮಾತ್ರ ಇಲ್ಲಿ ನಿಮಗೆ ತೋರಿಸಿ ವಿವರಿಸ್ತಾ ಇದ್ದೀನಿ ಹೊರತು ಇಡೀ ಕೃತಿಯನ್ನು ನಾನು ಇಲ್ಲಿ ಪರಿಚಯವನ್ನು ಮಾಡ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಆದರೆ ಒಂದಂದರೆ ಈ ಕೃತಿ ನಾವು ಕೊಂಡ ಬೆಲೆಗೆ ಯಾವುದೇ ಕಾರಣಕ್ಕೂ ಮೋಸವಿಲ್ಲ. ಅತ್ಯುತ್ತಮವಾದ ಒಂದು ಓದನ್ನು ನಮಗೆ ಕೃತಿ ಒದಗಿಸುತ್ತೆ ಅಂತ ನಾನು ಹೇಳೋದನ್ನು ಬಯಸ್ತೀನಿ. ಕೃಷ್ಣದೇವರಾಯ ಹಂಪಿಯ ಬಗ್ಗೆ ಬಹಳಷ್ಟು ಮಾಹಿತಿ ತುಂಬಿವೆ. ಸಾಳುವ ಮೂಲತಃ ತುಳುನಾಡಿನವರು, ತೆಲುಗು ಭಾಷೆಯ ಸಂಪತ್ಭರಿತವಾಗಿ ಅವರು ತಿಳ್ಕೊಂಡಿದ್ರು. ಹಾಗೆ ಅವರಿಂದ ಕನ್ನಡಕ್ಕೆ ಏನು ಕಾಣಿಕೆಯಾಗಿ ಬಂದಿದೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೇವೆ. ಇದು ಮುಂದಿನ ಅಧ್ಯಾಯ, ಮಾದಾರಚನೆಯನ ಮನೆ ಮಗನಾನಯ್ಯ ಎಂಬುದು. ಮೊದಲ ಅಧ್ಯಾಯ ವಚನಕಾರರು, ಭಾಷೆ, ಕನ್ನಡ ಭಾಷೆ ಮತ್ತು ವಚನ ಭಾಷೆಯಲ್ಲಿ ಕನ್ನಡ ಭಾಷೆಯನ್ನು ವಚನಕಾರರು ಯಾವ ರೀತಿಯಾಗಿ ಅದನ್ನು ಬೆಳೆಸುತ್ತಾ ಬಂದರು ಎಂಬುದನ್ನು ಇಲ್ಲಿ ಬಹಳಷ್ಟು ಕುತೂಹಲಕರವಾಗಿ ಕಲಬುರ್ಗಿಯವರು ವಿವರಿಸ್ತಾ ಹೋಗ್ತಾರೆ. ಜೈನ ಪಂಥ ಮತ್ತು ವೈದಿಕ ಪಂಥಗಳು ಅದನ್ನು ಮೂಲೆಗುಂಪು ಮಾಡಲು ಪ್ರಯತ್ನಪಟ್ಟಾಗ ವಚನ ಭಾಷೆಯಿಂದ, ವಚನಕಾರರಿಂದ ಅದು ಯಾವ ರೀತಿಯಾಗಿ ಪ್ರಶಂಸೆಯನ್ನು ಪಡೆಯಿತು. ಕನ್ನಡ ಇಂದಿಗೂ ಅನ್ನದ ಭಾಷೆಗೆ ಕನ್ನಡ ಉಳಿಯಲು ಕಾರಣವಾಯಿತು ಎಂಬುದನ್ನು ಈ ಒಂದು ಭಾಗದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಈ ಭಾಗ ತುಂಬ ಇದೆ. ಕೊನೆಯ ಭಾಗದಲ್ಲಿ ಕಲಬುರ್ಗಿಯವರ ಬೆಳಕಿನ ಕಿರಣ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಸ್ಥಾವರಕ್ಕೆ ಕಳಿವುಂಟು, ಜಂಗಮಕ್ಕೆ ಕಳಿವಿಲ್ಲ ಎನ್ನುವ ಒಂದು ಲೇಖನ. ಪ್ರತಿಯೊಂದು ಲೇಖನವು ಬಹಳಷ್ಟು ಉತ್ಕೃಷ್ಟವಾಗಿವೆ. ಇದು ಕಲಬುರ್ಗಿಯವರ ಉಲ್ಲೇಖನೀಯ ಹೇಳಿಕೆಗಳು. ಕಲಬುರ್ಗಿ ಬೆಳಕಿನ ಕಿರಣಗಳು. ಕಲಬುರ್ಗಿಯವರಿಗೆ 50 ವರ್ಷವಾದಾಗ ಬರೆದ ಬರಹ ನೀವು ನೋಡ್ತಾ ಇರೋದು. ವಿಶ್ವಮಾನವ ಪ್ರಶಸ್ತಿ, ಸಂಶೋಧಕ MM ಕಲಬುರ್ಗಿ 93. ಇದಿಲ್ಲಿಗೆ ಪುಸ್ತಕ ಕೊನೆಯಾಗುತ್ತೆ. ನಿಮಗೆ ಈ ಪುಸ್ತಕ ಇಷ್ಟ ಆಯಿತು ಅಂತ ಅನಿಸುತ್ತೆ. ಮತ್ತೆ ನಾನು ಮುಂದಿನ ಬರಹದಲ್ಲಿ, ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಪುಸ್ತಕದೊಂದಿಗೆ ಆಗಮಿಸುತ್ತೇನೆ. ಧನ್ಯವಾದಗಳು.